ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 34:1-7 ವಚನವನ್ನು ಧ್ಯಾನ ಮಾಡೋಣ. ಇಲ್ಲಿ ನಾವು ಮುಖ್ಯವಾಗಿ ಇವತ್ತು ಕಲಿಯುವಂಥ ವಿಷಯ ಅದು ಆಗಬಾರದ ಕಾರ್ಯ, ಆಗಬಾರದು ಆಗೋಯ್ತು, ಏನದು ಅದರ ಬಗ್ಗೆ ಕಲಿತೀವಿ. ಈ ಅಧ್ಯಾಯದಲ್ಲಿ ಯಾಕೋಬನ 12 ಮಕ್ಕಳು ಮಾತ್ರವಲ್ಲದೆ ಒಂದು ಹೆಣ್ಣು ಮಗು ದೀನ ಎಂಬುದಾಗಿ ನಾವು ನೋಡ್ತೀವಿ. ಕೆಟ್ಟ ಜನರ ಮಧ್ಯದಲ್ಲಿ ಈ ಯವನಸ್ಥ ಹೆಣ್ಣು ಮಗಳು ತಾನು ಎಲ್ಲವನ್ನ ಚೆನ್ನಾಗಿ ನಾನು ನೋಡ್ಕೊಳ್ತೇನೆ, ನನ್ನ ಕೈನಲ್ಲಿ ಏನೆಲ್ಲ ಆಗುತ್ತೆ ಎಂಬುದಾಗಿ ಆಕೆ ಓಡಾಡ್ತಾಳೆ. ಇದರಿಂದ ತನಗೂ ತನ್ನ ಕುಟುಂಬಕ್ಕೂ ಆಕೆ ಒಂದು ದೊಡ್ಡ ಸಮಸ್ಯೆಯನ್ನು ತಂದಿಡ್ತಾಳೆ. ಇದರಿಂದ ಪ್ರತಿಯೊಬ್ಬರು ಇಲ್ಲಿ ಪಾಠವನ್ನ ಕಲಿಯಬೇಕು. ಇಲ್ಲಿ ಯಾಕೋಬನ ಹೆಸರು ಕ್ಷೀಣಿಸಲ್ಪಡ್ತದೆ. ಯಾರಿಂದ? ಮಗಳಿಂದ. ಅದರಿಂದ ಯವನಸ್ಥರು ಬಹಳ ಎಚ್ಚರಿಕೆ ಆಗಿರ್ಬೇಕು. ನಿಮ್ಮಿಂದ ನಿಮ್ಮ ತಂದೆ ತಾಯಿ ಹೆಸರು ಕೆಡಬಾರ್ದು. ಕೆಟ್ಟೋಗಿದ್ರೆ ಅಯ್ಯೋ ನನ್ನಿಂದ ಕೆಟ್ಟೋಯ್ತಂತ ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಟುಬಿಡಿ. ಕೆಟ್ಟು ಹೋಗದೆ ಇರುವ ಹಾಗೆ ನೋಡ್ಕೊಳ್ಳಿ, ಸರಿನಾ? ಈಗ ಓದ್ಕೊಳ್ಳೋಣ. ಯಾಕೋಬನಿಗೆ ಲೇಯಳಲ್ಲಿ ಹುಟ್ಟಿದ ದೀನಳು ಒಂದಾನೊಂದು ದಿವಸ ಆ ದೇಶದ ಸ್ತ್ರೀಯರನ್ನು ನೋಡುವುದಕ್ಕೆ ಹೊರಗೆ ಬಂದಳು. ದೇಶಾಧಿಪತಿಯಾಗಿರುವ ಹಿವಿಯನಾದ ಹಮೋರನ ಮಗ ಶೆಕೆಮನು ಆಕೆಯನ್ನು ನೋಡಿ ತೆಗೆದುಕೊಂಡು ಹೋಗಿ ಕೂಡಿ ಮಾನಭಂಗ ಪಡಿಸಿದನು. ಅವನ ಮನಸ್ಸು ಯಾಕೋಬನ ಮಗಳಾದ ದೀನಳ ಮೇಲೆ ಇತ್ತು. ಆ ಹುಡುಗಿಯನ್ನು ಮೋಹಿಸಿ ಆಕೆ ಸಂಗಡ ಮನವೊಲಿಸುವ ಮಾತುಗಳನ್ನು ಆಡಿದನು. ಅವನು ತನ್ನ ತಂದೆಯಾದ ಹಮೋರನನ್ನು, ನೀನು ಆ ಹುಡುಗಿಯನ್ನು ನನಗೆ ಮದುವೆ ಮಾಡಿಸಿ ಕೊಡಬೇಕೆಂದು ಕೇಳಿಕೊಂಡನು. ಯಾಕೋಬನು ತನ್ನ ಮಗಳಾದ ದೀನಳಿಗೆ ಶೆಕೆಮನಿಂದ ಮಾನಭಂಗವಾದ ವರ್ತಮಾನವನ್ನು ಕೇಳಿದಾಗ ಅವನ ಗಂಡು ಮಕ್ಕಳು ಅಡವಿಯಲ್ಲಿ ದನಗಳನ್ನು ಕಾಯುತ್ತಿದ್ದರು. ಅವರು ಬರುವ ತನಕ ಅವನು ಸುಮ್ಮನೆ ಇದ್ದನು. ಅಷ್ಟರಲ್ಲಿ ಶೆಕೆಮನ ತಂದೆಯಾದ ಹಮೋರನು ಯಾಕೋಬನ ಸಂಗಡ ಮಾತಾಡುವುದಕ್ಕೆ ಊರಿಂದ ಹೊರಗೆ ಬಂದನು. ಯಾಕೋಬನ ಗಂಡು ಮಕ್ಕಳು ತಂಗಿಯ ಸಂಗತಿಯನ್ನು ಕೇಳಿ ಅಡವಿಯಿಂದ ಬಂದಾಗ ವ್ಯಥೆಪಟ್ಟು ಬಹಳ ಕೋಪಗೊಂಡರು. ಶೆಕೆಮನು ಯಾಕೋಬನ ಮಗಳನ್ನ ಕೂಡಿ ಇಸ್ರಾಯೇಲರೊಳಗೆ ಬಹಳ ಅವಮಾನಕರವಾದ ಕೆಲಸವನ್ನು ನಡೆಸಿದನು. ಅದು ಆಗಬಾರದ ಕಾರ್ಯ. ಇಲ್ಲಿ ಈ ಕುಟುಂಬದಲ್ಲಿ ಒಂದು ದೊಡ್ಡ ಅವಮಾನ ಪರಿಸ್ಥಿತಿ ಉಂಟಾಗ್ತದೆ. ಯಾಕೋಬನ ಮಗಳು ಅಂದ್ರೆ ಲೇಳ ಮುಖಾಂತರವಾಗಿ ಹುಟ್ಟಿದಂತ ಮಗಳು ದೀನಳು ಒಂದಿನ ಸುಮ್ಮನೆ ಆಚೆ ಹೋಗ್ತಾಳೆ. ಈ ಸುಮ್ಮನೆ ಎಲ್ಲ ಹೋಗ್ಬಾರ್ದು. ಕೆಲವು ಯವನಸ್ಥ ಮಕ್ಕಳು ಇವತ್ತು ತಂದೆ ತಾಯಿಗಳು ಪರ್ಮಿಷನ್ ಇಲ್ಲದೆ ಹೋಗೋದು ಒಂದು, ಪರ್ಮಿಷನ್ ಇದ್ರು ಸುಮ್ಮನೆ ಹೋಗೋದು ಮತ್ತೊಂದು. ಏನಕ್ಕೆ ಹೋಗ್ತೀರ ಸುಮ್ಮನೆ? ಅದ್ರ ಬದಲು ಬೈಬಲ್ ಓದ್ರಿ, ಪ್ರಾರ್ಥನೆ ಮಾಡಿ. ಸುಮ್ಮನೆ ಹೋಗ್ಬೇಡ್ರಿ. ಸುಮ್ಮನೆ ಹೋಗಿ ಅದಕ್ಕೆ ಬೈಬಲ್ ಮಾತಾಡಿಗೆ ಪಾಪ ತಪ್ಪದು. ಏನು ಟೈಮ್ ಇತ್ತು ಸುಮ್ಮನೆ ಮಾತಾಡದೆ ಪಾಪ ಬಂದ್ಬಿಡ್ತು ಅಲ್ವೋ. ಎಷ್ಟೋ ಸಾರಿ ನಮ್ಮ ಜೀವಮಾನದಲ್ಲಿ ಆ ಥರ ನಾವು ಮಾಡ್ಕೊಂಡು, ದೇವ್ರು ಹೇಳಿರ್ತಾರೆ ಇಂಥವ್ರ ಹತ್ರ ಮಾತಾಡ್ಬೇಡ ಅಂತ, ಮಾತಾಡಿ ಪಾಪಕ್ಕೊಳಗಾಗ್ಬಿಡ್ತೀವಿ. ಸುಮ್ಮನೆ ಎಲ್ಗೂ ಹೋಗ್ಬೇಡಿ. ಪೌಲ ಹೇಳ್ತಾರೆ, ನಾನು ಎಲ್ಲಾದ್ರೂ ಹೋದ್ರೆ ಅದು ಉದ್ದೇಶ ಇರ್ತದೆ, ಇಲ್ಲೇ ಹೋದ್ರೆ ಹೋಗಲ್ಲ. ಅದೇ ಥರ ಪ್ರಿಯ ದೇವ್ರ ಮಕ್ಕಳೇ, ನಾವು ಸಹ ಮುಖ್ಯವಾಗಿ ಯವನಸ್ಥ ಮಕ್ಕಳು, ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು, ಸುಮ್ಮನೆ ಏನೋ ಒಂದು ನೋಡಕ್ಕೆ ಹೋಗ್ಬೇಡಿ. ಸುಮ್ಮನೆ ಓದ್ಲು ಕಡೆಗೆ ಆ ಊರಿನ ಅಧಿಪತಿಯಾದಂಥ ಆ ಶೆಕೆಮನು ಏನ್ ಮಾಡ್ತಾನೆ, ಹಮೋರನ ಮಗನಾದ ಶೆಕೆಮನು ಏನ್ ಮಾಡ್ತಾನೆ, ಈ ದೀನಳನ್ನ ನೋಡಿ ಆಕೆನ ಕೆಡಿಸ್ಬಿಡ್ತಾನೆ. ಕಡೆಗೆ ಅವಳ ಮೇಲೇನೆ ಇವನಿಗೆ ಗಮನ ಇರುತ್ತೆ. ಒಂದಿನ ಅವನ ತಂದೆ ಹತ್ರ ಬಂದು ನನಗೆ ಆಕೆಯನ್ನ ಮದುವೆ ಮಾಡಿಕೊಡು ಅಂತ ಹೇಳ್ತಾನೆ. ಅವಾಗ ಹಮೋರನ್ ಏನ್ ಮಾಡ್ತಾನೆ, ಯಾಕೋಬನಿಗೋಸ್ಕರ ಸಮಯ ಕಾದಿದ್ದು ಊರಿನ ಹೊರಗಡೆ ಬಂದಾಗ ಯಾಕೋಬನ ಹತ್ರ ಮಾತಾಡ್ತಾ ಇರ್ತಾನೆ, ಈ ರೀತಿ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಡು ಅಂತ. ಹೇಗೂ ಈ ತಂದೆಗೂ ಸಹ ಬಹಳ ಈ ವರ್ತಮಾನವನ್ನು ಕೇಳಿ ಬಹಳ ಬೇಜಾರಾಗಿರುತ್ತೆ. ಮಾತ್ರವಲ್ಲದೆ ಅಣ್ಣಂದಿರು ದನ ಕಾಯ್ತಾ ಇರ್ತಾರೆ. ಆ ಟೈಮಲ್ಲಿ ಅವರು ಸಹ ಬಂದಾಗ ಅವ್ರಿಗೂ ಈ ಒಂದು ವಿಷಯ ತಿಳಿದು ಕೋಪ ಉಂಟಾಗುತ್ತೆ. ಇದಕ್ಕೆಲ್ಲ ಕಾರಣ ಯಾರು? ಆಗಬಾರದ ಕಾರ್ಯವನ್ನ ಯಾರು ತಂದಿದ್ದು? ಈ ಯವನಸ್ಥ ಮಗಳು. ಪ್ರಿಯರೇ, ನನ್ಗೆ ಗೊತ್ತಿಲ್ಲ ಎಷ್ಟು ಕುಟುಂಬಗಳಲ್ಲಿ ಇವತ್ತು ತಂದೆ ತಾಯಿಗಳ ಹೆಸರು ಕೆಟ್ಟೋಗಿದೆ. ಯಾಕೆ? ಯವನಸ್ಥ ಮಕ್ಕಳಾದ ಅನೇಕರು ಇವತ್ತು
ಮಾಡಬಾರ್ದನ್ನು ಸುಮ್ಮನೆ ಮಾಡ್ತಾರೆ, ಹೇಳಬಾರ್ದನ್ನು ಸುಮ್ಮನೆ ಹೇಳ್ತಾರೆ, ಹೋಗ್ಬಾರ್ದು ಜಾಗಕ್ಕೆ ಸುಮ್ಮನೆ ಹೋಗ್ತಾರೆ. ಸುಮ್ಮನೆ ಯಾವುದೋ ಆ್ಯಪ್ನಲ್ಲಿ ಏನೋ ಒಂದು ಪ್ರೆಸ್ ಮಾಡಿಬಿಟ್ಟು ತಂದೆ ತಾಯಿಗಳ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡನ್ನೆಲ್ಲ ಹಾಳು ಮಾಡಿಬಿಡ್ತೀರಾ. ಈ ಥರ ಎಲ್ಲ ಸುಮ್ಮನೆ ಮಾಡಿದೆ. ಏನಕ್ಕೆ ಸುಮ್ಮನೆ ಮಾಡ್ತೀಯಾ? ಸುಮ್ಮನೆ ಮಾಡಬೇಡ್ರಿ ಪ್ರಿಯರೇ. ಓಕೆ, ಆ ಥರ ಮಾಡಿದ್ದೀರಾ, ಇನ್ಮೇಲಾದರೂ ಪಶ್ಚಾತ್ತಾಪ ಪಟ್ಟು ಅದನ್ನು ಸರಿಪಡಿಸಕ್ಕೆ ನೋಡಿ ದೇವ್ರ ಹತ್ರ ಬೇಡಿಕೊಳ್ಳ್ರಿ. ಮಾತ್ರವಲ್ಲದೆ ಇನ್ಮೇಲೆ ಸುಮ್ಮನೆ ಯಾವುದನ್ನು ಮಾಡಬೇಡಿ, ನೋಡಬೇಡಿ. ಸರಿನಾ? ದೇವರು ಖಂಡಿತವಾಗಿ ನಿಮಗೆ ಕೃಪೆ ಕೊಡಲಿ. ಯಾವುದೇ ಒಂದು ಕಾರ್ಯವನ್ನು ಉದ್ದೇಶಪೂರ್ವಕವಾಗಿ ಮಾಡ್ರಿ. ದೇವರ ವಾಕ್ಯದಲ್ಲಿ ನನಗೆ ಇನ್ನೊಂದು ವಾಕ್ಯ ಜ್ಞಾಪಕ ಬರ್ತದೆ, ಮತ್ತಾಯ 12ರಲ್ಲಿ. ಮನುಷ್ಯರು ಸುಮ್ಮನೆ ಆಡಿದಂಥ ಪ್ರತಿಯೊಂದು ಮಾತಿಗೂ ದೇವ್ರ ಮುಂದೆ ಲೆಕ್ಕ ಕೊಡಬೇಕು. ಹಾಗಾದರೆ ಯಾವ್ಯಾವ ಮಾತುಗಳನ್ನ ನಾವು ಸುಮ್ಮನೆ ಆಡಿದ್ದೀವಿ ಅದಕ್ಕೆ ಲೆಕ್ಕ ಕೊಡಬೇಕು. ಅದರಿಂದ ಇನ್ಮೇಲಾದರೂ ಸುಮ್ಮನೆ ಆಡದೇ ಇರೋ ಹಾಗೆ ದೇವರು ನಮಗೆ ಕೃಪೆ ಕೊಡಲಿ. ಆಮೇಲೆ ಪ್ರೀತಿಯುಳ್ಳ ತಂದೆ ಆದವರು ನಿಮಗೆ ಸ್ತೋತ್ರ. ಇವತ್ತು ಈ ಕುಟುಂಬದಲ್ಲಿ ಮಾನಭಂಗವಾಗಿರೋದು ನೋಡ್ತೀವಿ. ಕೋಪ, ಅಸೂಯೆ, ದೇವರೇ, ಇದೆಲ್ಲ ಬಂದಿರೋದು ಒಂದು ಹೆಣ್ಣು ಮಗಳ ದೇವರೇ ಒಂದು ತಪ್ಪಾದ ನೋಟದಿಂದ, ಸುಮ್ಮನೆ ಹೊರಗಡೆ ಹೋಗಿದ್ರಿಂದ. ಅಪ್ಪ, ಆ ರೀತಿ ಆಗ್ಬಾರ್ದಪ್ಪ. ಯಾವುದಾದ್ರೂ ಕುಟುಂಬದಲ್ಲಿ ಆ ರೀತಿ ಆಗಿದ್ರೆ ಆ ಕುಟುಂಬಕ್ಕೆ ದೇವರೇ ನೀವು ಸಮಾಧಾನ ಕೊಡಪ್ಪ. ಆ ಕುಟುಂಬದಲ್ಲಿ ಏನೇನು ತಪ್ಪಾಗಿದೆಯೋ ಅದೆಲ್ಲ ಸರಿಯಾಗಲಿಪ್ಪ. ಇನ್ಮೇಲೆ ಯಾರ್ಯಾರ ಮನೇಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದಾರೋ ಅವ್ರು ಯಾರು ಯಾವುದನ್ನು ದೇವರೇ ಸುಮ್ಮನೆ ಮಾಡದ ಹಾಗೆ ಉದ್ದೇಶಪೂರ್ವಕವಾಗಿ ಪ್ರತಿಯೊಂದು ಕಾರ್ಯಗಳಲ್ಲಿ ತೊಡಗುವಾಗ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನ ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲ
ಸಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾದ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.